ಸರ್ಕಾರಿ ನೌಕರೇ, ಈಗಾಗಲೇ ತಮಗೆ ತಿಳಿದಿರುವಂತೆ 7ನೇ ವೇತನ ಆಯೋಗದ ವರದಿಯನ್ನು ಜುಲೈ 1, 2022 ಹಾಗೂ ಆರ್ಥಿಕ ಸೌಲಭ್ಯಗಳನ್ನು 1ನೇ ಆಗಸ್ಟ್ 2024 ಅನ್ವಯಿಸಲಾಗುತ್ತಿದೆ. ಹಾಗಾಗಿ ಅನೇಕ ಜನ ಒಂದು ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ಗೊಂದಲ ಇತ್ತು. ಏನು ಅಂತ ಹೇಳಿದ್ರೆ, ಈ ಒಂದು ವೇತನ ಶ್ರೇಣಿಯಲ್ಲಿ ತುಟ್ಟಿ ಭತ್ಯೆ ಎಷ್ಟು ಮತ್ತು ಮನೆ ಬಾಡಿಗೆಯ ಭತ್ಯೆ ಎಷ್ಟು ಇದೆ ಅಂತಕ್ಕಂಥದ್ರ ಬಗ್ಗೆ ಒಂದು ಗೊಂದಲಗಳಿತ್ತು. ಆ ಗೊಂದಲ ಪರಿಹಾರವನ್ನು ಇವತ್ತು ದೊರೆತಿದೆ ಅಂತ ಹೇಳ್ಬೋದು. ರಾಜ್ಯ ಸರ್ಕಾರ ಇಂದು ಆರ್ಥಿಕ ಇಲಾಖೆಯಿಂದ ಒಂದು ಆದೇಶವನ್ನು ಬಿಡುಗಡೆ ಮಾಡಿದ್ದು, ಆದೇಶದ ಪ್ರಕಾರ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ತುಟ್ಟಿ ಭತ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಲಾಗಿದೆ. ತಾವು ಇಲ್ಲಿ ನೋಡಬಹುದು ಪುಟ ಸಂಖ್ಯೆ 9ರಲ್ಲಿ. ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ಈ ತುಟ್ಟಿ ಭತ್ಯೆಗೆ ಸಂಬಂಧಪಟ್ಟಂತೆ ನಮಗೆ 1ನೇ ಜುಲೈ 2022 ತುಟ್ಟಿ ಭತ್ಯೆ ನೀಡಬೇಕಾಗಿತ್ತು. 7ನೇ ವೇತನ ಆಯೋಗದ ಶಿಫಾರಸಿನ ಪ್ರಕಾರ ಕೇಂದ್ರ ಸರ್ಕಾರ 1% ತುಟ್ಟಿ ಭತ್ಯೆಯನ್ನು ನೀಡಿದ್ದೇ ಆದರೆ ರಾಜ್ಯ ಸರ್ಕಾರ 0.722 ಪ್ರಕಾರ ತುಟ್ಟಿ ಭತ್ಯೆಯನ್ನು ಮಂಜೂರು ಮಾಡಬೇಕಾಗಿತ್ತು. ಹಾಗಾಗಿ ಈ ಒಂದು ಆದೇಶದ ಪ್ರಕಾರ 1/7/2022 0, 1/1/2023 ಪರಿಷ್ಕೃತ ಮೂಲ ವೇತನದ 2.75%, 1/7/2023 ಪರಿಷ್ಕೃತ ಮೂಲ ವೇತನದ 5.5% ಮತ್ತು 1/1/2024 ಅಂದರೆ ಪರಿಷ್ಕೃತ ಮೂಲ ವೇತನದ 8.5%. ಅಂದರೆ ರಾಜ್ಯ ಸರ್ಕಾರ ನೌಕರಿಗೆ ಆಗಸ್ಟ್ ತಿಂಗಳ ಒಂದು ಆರ್ಥಿಕ ಸೌಲಭ್ಯ ಏನು ದೊರೆಯುತ್ತದೆ, ಅಲ್ಲಿ 8.5% ಪ್ರಕಾರ ತಮಗೆ ತುಟ್ಟಿ ಭತ್ಯೆ ದೊರೆಯುತ್ತದೆ. ಹಾಗಾಗಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥ ಅಂದರೆ ಮನೆ ಬಾಡಿಗೆ ಭತ್ಯೆ ಎಷ್ಟು ಅಂತಕ್ಕಂಥದ್ದು. ಮನೆ ಬಾಡಿಗೆ ಭತ್ಯೆ ಕೂಡ 7ನೇ ವೇತನ ಆಯೋಗದ ಶಿಫಾರಸಿಗೆ ಅನುಗುಣವಾಗಿ ಎ ವಲಯಕ್ಕೆ 20%, ಬಿ ವಲಯಕ್ಕೆ 15% ಮತ್ತು ಸಿ ವಲಯಕ್ಕೆ 7.5% ಮನೆ ಭತ್ಯೆ ನೀಡ್ತಕ್ಕಂಥ ಆದೇಶ ಇವತ್ತು ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಬಿಡುಗಡೆ ಮಾಡಲಾಗಿದೆ. ಅಲ್ಲದೆ ಒಂದು ನಗರಗಳಿಗೆ ಬೇಕಾಗಿರ್ತಕ್ಕಂಥ ಒಂದು CC ಏನಿದೆ ಅದರ ಪ್ರಕಾರ ನಗರ ಪರಿಹಾರ ಭತ್ಯೆಗಳು ಕೂಡ ಬೆಂಗಳೂರಿನಲ್ಲಿ ಎ ಮತ್ತು ಬಿ ಎಂದು ಕನ್ಸಿಡರ್ ಮಾಡಿದಾಗ ₹900, ಮಹಾನಗರ ಪಾಲಿಕೆಗಳಲ್ಲಿ ಸಿ ಮತ್ತು ಡಿ ದರ್ಜೆ ನೌಕರರಿಗೆ ₹750, ಎ ಮತ್ತು ಬಿ ದರ್ಜೆಯ ನೌಕರರಿಗೆ ₹900 ಇದೆ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು ಮತ್ತು ಕಲಬುರಗಿಗಳಲ್ಲಿ AB ವಲಯಗಳಿಗೆ ₹700 ಮತ್ತು ಸಿ ಮತ್ತು ಡಿ ದವರಿಗೆ ₹600 ನಗರ ಪರಿಹಾರ ಭತ್ಯೆಯನ್ನು 1ನೇ ಆಗಸ್ಟ್ 2024 ಅನ್ವಯವಾಗುವಂತೆ ನಗದಾಗಿ ಪಾವತಿಸತಕ್ಕದ್ದು ಅಂತಕ್ಕಂಥದ್ರ ಬಗ್ಗೆ ಈ ಒಂದು ಆದೇಶದಲ್ಲಿ ಹೊರಡಿಸಿದೆ. ಹಾಗಾಗಿ ಸುಮಾರು 45 ಪುಟಗಳ ಈ ಒಂದು ಆದೇಶದಲ್ಲಿ ಸವಿವರವಾಗಿ ಯಾವ ಯಾವ ಅಂಶಗಳನ್ನು ಒಳಗೊಂಡಿದೆ ಅಂತಕ್ಕಂಥ ಸವಿವರ ಆದೇಶ ಕರ್ನಾಟಕ ರಾಜ್ಯ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಹೊರಡಿಸಿದೆ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಇರ್ತಕ್ಕಂಥ ಗೊಂದಲ ಪರಿಹಾರವಾಗಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ 10 ಹಲವು ಉದಾಹರಣೆಗಳೊಂದಿಗೆ ಇಲ್ಲಿ ಈ ಒಂದು ಪುಸ್ತಕ ಬಿಡುಗಡೆಯಾಗಿದೆ ಅಂತ ಹೇಳ್ಬೋದು. ಈ ಪುಸ್ತಕ ಮುಂದಿನ ಕೆಲವು ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಸರ್ಕಾರಿ ಮುದ್ರಣಾಲಯದಲ್ಲಿ ದೊರೆಯುತ್ತದೆ. ಧನ್ಯವಾದಗಳು.